ನಂದನ್ಕೆರೆ ಇದು ಗೋಪಾಲ್ಪುರ ಗ್ರಾಮದಲ್ಲಿ ಶ್ರೀಮತಿ ಹೊನ್ನಮ್ಮ ಅನ್ನೋ ಒಂದು ದಲಿತ ಮಹಿಳೆಯ ಮೇಲೆ ಒಂದು ದೌರ್ಜನ್ಯ ಪ್ರಕರಣ. ಒಟ್ಟು ಅದೇ ಗ್ರಾಮದ 27 ಜನ ಆರೋಪಿಗಳ ಮೇಲೆ ಮೊದಲು ಪ್ರಥಮ ವರ್ತಮಾನ ವರದಿ ದಾಖಲಾಗಿತ್ತು ಕೋರ್ಟಿಗೆ 2010ನೇ ಇಸ್ವಿಯಲ್ಲಿ. ಆನಂತರದಲ್ಲಿ ಸ್ವಲ್ಪ ಸಮಯದ ನಂತರ ಅವಳು ದಲಿತ ಮಹಿಳೆ ಅಂತ ಗೊತ್ತಾದ ಮೇಲೆ SC/ST ಆ್ಯಕ್ಟ್ ಕೂಡ ಅದರಲ್ಲಿ ಅಳವಡಿಸಲಾಯಿತು. ಸುದೀರ್ಘವಾಗಿ 14 ವರ್ಷಗಳ ತನಕ ವಿಚಾರಣೆ, ವಾದ ಮಂಡನೆಗಳು ಎಲ್ಲ ಆಯಿತು. ಈ ಮಧ್ಯದಲ್ಲಿ ಹಲವಾರು ಅಭಿಯೋಜಕರುಗಳು ಚೇಂಜ್ ಆದರು, ಹಲವಾರು ನ್ಯಾಯಾಧೀಶರು ಚೇಂಜ್ ಆದರು. ಹಾಗಾದ್ರಿಂದ ಸ್ವಲ್ಪ ಅದು ವಿಲೇವಾರಿ ಸ್ವಲ್ಪ ನಿಧಾನ ಆಯಿತು. ಆದರೆ ಈ ಕೃತ್ಯ ಹೇಗಾಯಿತು ಅಂತ ಹೇಳಿದರೆ, ಹೊನ್ನಮ್ಮ ಅನ್ನೋ ಒಂದು ದಲಿತ ಮಹಿಳೆ ಹಲವಾರು ಮರಗಳ ತುಂಡುಗಳನ್ನು ಅವಳ ಮನೆಯಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ಲು. ಈ ಪ್ರೆಸೆಂಟ್ ಆರೋಪಿಗಳೇನಿದ್ದಾರೆ ಅವರೆಲ್ಲ ಅವಳು ಸಂಗ್ರಹಿಸಿದ ಮರದ ತುಂಡುಗಳನ್ನು ಕದ್ಕೊಂಡು ಹೋಗ್ಬಿಡ್ತಾ ಇದ್ರು. ಈ ಸಂಬಂಧ ಅವಳೇನು ಮಾಡ್ತಿದ್ಲು, ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ಲು. ಈ ಹಿನ್ನೆಲೆಯಲ್ಲಿ ಅವರಿಗೆ ದ್ವೇಷ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಮಹಿಳೆ ಅನ್ನೋದನ್ನು ಒಂದು ದುರುಪಯೋಗ ಪಡಿಸ್ಕೊಂಡು ನಾವು ಏನಾದರೂ ಅವಳ ಮೇಲೆ ಸಾಧಿಸಬೇಕು, ಒಂದು ಮಹಿಳೆ ಇಷ್ಟು ಮಟ್ಟಿಗೆ ಎತ್ತರಕ್ಕೆ ಬೆಳೀತಾಳೆ ಅನ್ನೋದನ್ನು ತಪ್ಪಿಸಬೇಕು ಅಂತ ಹೇಳಿ ಊರಿನವರೆಲ್ಲ ಅಕ್ರಮ ಕೂಟ ಕಟ್ಟಿಕೊಂಡು ಇಂತಹ ಒಂದು ದೌರ್ಜನ್ಯ ಕೃತ್ಯ ಎಸಗಿ ಮತ್ತು ಅವಳ ಪಬ್ಲಿಕ್ ಪ್ಲೇಸಲ್ಲಿ ಅವಳಿಗೆ ಮಾದಿಗ ಅಂತ ಹೇಳಿ ಜಾತಿ ನಿಂದನೆಯನ್ನು ಕೂಡ ಮಾಡ್ತಾರೆ. ಅವಳು ಎಷ್ಟೇ ಬೇಡ್ಕೊಳ್ತಾಳೆ, ಅವಾಗ ಆ ಥರ ಎಲ್ಲ ಮಾಡೋದು ಸರಿ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ಎಷ್ಟು ಬೇಡ್ಕೊಳ್ತಾಳೆ, ಆದರೂ ಕೂಡ ಕೇಳೋಲ್ಲ. ಕಲ್ಚಪಡಿಯನ್ನು ಎತ್ಬಿಟ್ಟು ಅವಳ ತಲೆ ಮೇಲೆ, ಮೈ ಮೇಲೆ ಎಲ್ಲ ಭಾಗಗಳಲ್ಲಿ ಹಾಕಿ ಅವಳ ಇಡೀ ಮೈ ಫ್ರ್ಯಾಕ್ಚರ್ ಆಗುತ್ತೆ, ಈವನ್ ಸ್ಕಲ್ ಫ್ರ್ಯಾಕ್ಚರ್ ಆಗುತ್ತೆ. ಹಾಗಾದ್ರಿಂದ ಅವಳನ್ನು ಒಂದು ಬಾಕ್ಸ್ ಚರಂಡಿ ನಿರ್ಮಾಣ ಆಗ್ತಾ ಇರುತ್ತೆ. ಬಾಕ್ಸ್ ಚರಂಡಿಗೆ ಅವಳನ್ನು ನೂಕಿ ಅಲ್ಲಿ ಕೂಡ ಅವಳ ತಲೆ ಮೇಲೆ ಕಲ್ಚಪಡಿಗಳನ್ನು ಎಳೆದು ಅವಳನ್ನು ಕೊನೆ ಉಸಿರು ಎಳಿಸ್ತಾರೆ. ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅಂದಿನ ತನಿಖಾಧಿಕಾರಿಗಳಾದ ಶಿವರುದ್ರ ಸ್ವಾಮಿ ಅನ್ನೋರು ಸಮರ್ಪಕವಾಗಿ ತನಿಖೆಯನ್ನು ನಡೆಸಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರ್ತಾರೆ. ಆ ನಂತರದಲ್ಲಿ ಎಲ್ಲ ಸಾಕ್ಷಿದಾರರ ವಿಚಾರಣೆಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಮಾಡಲಾಗುತ್ತೆ. ಎಲ್ಲ ಸಾಕ್ಷಿದಾರರು ಕೂಡ ಸಂಪೂರ್ಣ ಸಹಕಾರವನ್ನು ನಮ್ಮ ಅಭಿಯೋಜನೆಗೆ ನೀಡಿರ್ತಾರೆ. ಅವರೆಲ್ಲರೂ ಹೇಳುವಂತೆ ಬರ್ಬರ ಹತ್ಯೆ ಅನ್ನೋದು ಮಾನ್ಯ ನ್ಯಾಯಾಲಯಕ್ಕೆ ಕೂಡ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ದುಷ್ಕೃತ್ಯಕ್ಕೆ ಮಾನ್ಯ ನ್ಯಾಯಾಲಯ ಇಂದು ಎಲ್ಲ ಆರೋಪಿಗಳಿಗೆ, ಅಂದರೆ ಈಗಾಗಲೇ 27 ಜನ ಆರೋಪಿಗಳ ಪೈಕಿ 6 ಜನ ತೀರ್ಕೊಂಡಿದ್ರು. ಹಾಗಾದ್ರಿಂದ 21 ಆರೋಪಿಗಳಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಮೃತಳಿಗೆ ಒಂದು ಶಾಂತಿ ದೊರಕುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಇದರಲ್ಲಿ ಕೆಲವುದು ಸೆಕ್ಷನ್ಸ್ ಚೇಂಜ್ ಇರುತ್ತೆ ಸರ್, ಕೆಲವು ಬೇರೆ ಬೇರೆ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿರ್ತಾರೆ. 143 ಇದೆ, 147 ಇದೆ, 149 ಇದೆ. ಹಾಗೆ ಇದು SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಕೆಳಗೆ ಕೂಡ ದಾಖಲಾಗಿದೆ, ಪ್ರಕರಣ ದಾಖಲಾಗಿದೆ. ಆ ಸೆಕ್ಷನ್ಸ್ ಕೆಳಗೆ ಸೆಂಟೆನ್ಸ್ ಅಂದರೆ ಏನು ಶಿಕ್ಷೆಯ ಪ್ರಮಾಣ ಸ್ವಲ್ಪ ವೇರಿ ಆಗಿದೆ. ಒಟ್ಟು ಜೀವಾವಧಿ ಶಿಕ್ಷೆಯಲ್ಲಿ ಇದೆಲ್ಲ ಸೆಂಟೆನ್ಸ್ ಕೂಡ ಮರ್ಜ್ ಆಗುತ್ತೆ. ಮತ್ತು ದಂಡದ ರೂಪದಲ್ಲಿ ಒಬ್ಬೊಬ್ಬರು ತಲಾ 13,500 ಕಟ್ಟಬೇಕು ಅಂತ ಆದೇಶ ಬಂದಿದೆ. 13,500. ಮೇಡಮ್, ಇದರಲ್ಲಿ ಅಂದರೆ ದಲಿತ ಅಟ್ರಾಸಿಟಿ ಕೇಸು ಮೇನ್ ಆಗಿ ಇರುವಂಥದ್ದು. ಅದರಲ್ಲೂ ಕೂಡ ಕೆಲವರು ದಲಿತರು ಇದ್ರು, ಅಂದರೆ ಈಗ ಯಾರು ಹೌದು ಅವರಿಗೆ ಈ SC/ST PO ಆ್ಯಕ್ಟ್ ಏನಿದೆ ಅದು ಅಟ್ರಾಕ್ಟ್ ಆಗೋದಿಲ್ಲ, ಅವರಿಗೆ ಆಗೋದಿಲ್ಲ. ಅಲ್ಲ, ಅದು ಅಟ್ರಾಕ್ಟೇ ಆಗೋದಿಲ್ಲ, ಅವರಿಗೆ ಆ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ, ಆ ಆ್ಯಕ್ಟಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಭಾರತೀಯ ದಂಡ ಸಂಹಿತೆ ಏನಿದೆ ಆ ಒಂದು ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ವಿಧಿಸಲಾಗಿದೆ. ಎಷ್ಟು ಪ್ರಮಾಣ? ಅದು ಲೈಫ್ ಇಂಪ್ರಿಸನ್ಮೆಂಟ್. ಇಲ್ಲ ಸರ್, ಹಾಗೇನಿಲ್ಲ, ಎಲ್ಲರಿಗೂ. ಹೌದು ಸರ್, ಹೌದು. ಅದನ್ನು ಹೇಳಬೇಕು ಅಂದರೆ ಅಲ್ಲ, ಇರೋದೇ 21 ಜನ ಸರ್. ಈಗ 6 ಜನ ತೀರ್ಕೊಂಡು 27ರಲ್ಲಿ 6 ಜನ ತೀರ್ಕೊಂಡು 21 ಜನಕ್ಕೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ. ಹಾಂ ಸರ್, 21 ಜನಕ್ಕೆ ಪೂರ್ತಿ ಲೈಫ್ ಟೈಮ್ ಆಗಿದೆ. ಹೌದು. ಅಲ್ಲಿ ಹೆಚ್ಚುವರಿಯಾಗಿ ಈಗ ಸೆಕ್ಷನ್ ಹಾಕಿದಾರಲ್ಲ, ಅದು ಹೆಚ್ಚುವರಿಯಾಗಿ 2 ವರ್ಷ ಹೆಚ್ಚುವರಿ ಆ ಥರದ್ದು ಇರ್ತಾರೆ. ಅದಂದ್ರೆ ಈ ಜೀವಾವಧಿ ಶಿಕ್ಷೆಯಲ್ಲಿ ಅದು ಕೂಡ ಮರ್ಜ್ ಆಗುತ್ತೆ ಸರ್, ಕನ್ಕರೆಂಟ್ಲಿ ಅಂತ ಆಗುತ್ತೆ. ಸರ್ ಇಲ್ಲ ಸರ್, ಇಲ್ಲ, ಮೈನರ್ ಯಾರೂ ಇರಲಿಲ್ಲ. ಇನ್ನೊಂದು ಅದೇ ಅದನ್ನು ಹೇಳ್ತೀವಿ ಸರ್. ದಂಡ ಕಟ್ಟದೇ ಇದ್ದಾಗ
ಈ ಭಾರತ ದಂಡ ಸಂಹಿತೆ ಕಲಂ 143 ಅಡಿಯಲ್ಲಿ 3 ತಿಂಗಳ ಕಾರಾಗೃಹವಾಸ, 500 ರೂಪಾಯಿ ದಂಡ ಹಾಕಿದ್ದಾರೆ. ಆ 500 ರೂಪಾಯಿನ ಕಟ್ಟಲಿಕ್ಕೆ ವಿಫಲ ಆದಲ್ಲಿ ಮುಂದುವರೆದ 15 ದಿವಸಗಳ ಕಾರಾಗೃಹವಾಸವನ್ನು ವಿಧಿಸಲಾಗಿದೆ. ಹಾಗೆ 147 IPC ಕಾಲಂ 147 ಅಡಿಯಲ್ಲಿ 6 ತಿಂಗಳ ಕಾರಾಗೃಹವಾಸ ಹಾಗೆ 1,000 ರೂಪಾಯಿ ದಂಡ. 1,000 ರೂಪಾಯಿ ದಂಡವನ್ನು ಕಟ್ಟಲಿಕ್ಕೆ ವಿಫಲ ಆದಲ್ಲಿ ಮುಂದುವರೆದ 2 ತಿಂಗಳುಗಳ ಕಾರಾಗೃಹವಾಸ. ಆಮೇಲೆ ನಾನು ಈಗಾಗಲೇ ಹೇಳಿದ ಹಾಗೆ ಮರ್ಡರ್ ಸೆಕ್ಷನಿಗೆ ಸಂಬಂಧಪಟ್ಟ ಹಾಗೆ ಅಂದರೆ 302 ಆಫ್ IPCಗೆ ಸಂಬಂಧಪಟ್ಟ ಹಾಗೆ ಜೀವಾವಧಿ ಶಿಕ್ಷೆ, ಎಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆ, ಅದರ ಜೊತೆಗೆ 5,000 ರೂಪಾಯಿ ದಂಡ, ಎಲ್ಲರಿಗೂ ಕೂಡ 5,000 ರೂಪಾಯಿ ದಂಡ. ಮತ್ತು ಇದು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಷೇಧ ಕಾಯ್ದೆ ಅಡಿಯ ಕಾಲಂ ನಂಬರ್ 31 ಕ್ಲಾಸ್ X ಅಡಿಯಲ್ಲಿ 2 ವರ್ಷಗಳ ಕಾರಾಗೃಹವಾಸ ಮತ್ತು 2,000 ದಂಡ. 2,000 ಕಟ್ಟಲಿಕ್ಕೆ ವಿಫಲ ಆದಲ್ಲಿ 6 ತಿಂಗಳುಗಳ ಮುಂದುವರೆದ ಏನು ಶಿಕ್ಷೆ. ಹಾಂ, ಮೊದಲು ಇದರಲ್ಲಿ 1ನೇ ಆರೋಪಿ ಮತ್ತು ಇಬ್ಬರು ಮಹಿಳೆಯರಿದ್ದರು. ಮಹಿಳೆಯರು 3 ತಿಂಗಳ ಕಾಲ ಕಾರಾಗೃಹವಾಸದಲ್ಲಿದ್ದರು ಮೊದಲು ಕೇಸ್ ರಿಜಿಸ್ಟರ್ ಆದಾಗ. 1ನೇ ಆರೋಪಿ ಮಾತ್ರ 1 ವರ್ಷ 2 ತಿಂಗಳು ಇದ್ದರು. ಅದು ಶಿಕ್ಷೆಯಲ್ಲಿ ಅದು ಡಿಡಕ್ಟ್ ಆಗುತ್ತೆ. ರಂಗನಾಥ್ ಅಂತ. ಜೀವಾವಧಿ ಅಂದ್ರೆ ಈಗ ಎಷ್ಟು ಮ್ಯಾಕ್ಸಿಮಮ್ 14 ವರ್ಷ ಟಿಲ್ ಹಿಸ್ ಬ್ರೆತ್. ಎ ನಾಗಿರೆಡ್ಡಿ ಅಂತ ಸರ್. ಮೇಡಮ್, ಈಗ ಮೊನ್ನೆ ಅಷ್ಟೇ ಮರಕುಂಬಿ ಅನ್ನುವಂತ ಒಂದು ಹೌದು ಸರ್, ಹೌದು, 98 ಜನಕ್ಕೆ ಜೀವಾವಧಿ ಶಿಕ್ಷೆ ಇದೆ. ಏನು ಸಾಮ್ಯತೆ ಇದೆ ಅಂತ ಸರ್? ಅದರಲ್ಲಿ ಏನಾಗಿದೆ, ಗುಡಿಸಲುಗಳನ್ನು ದೌರ್ಜನ್ಯದಿಂದ ಸುಟ್ಟು ಹಾಕ್ತಾರೆ ಸರ್. ಅದು ಬೆಂಕಿ ಹಾಕಿ ದಲಿತರ ಗುಡಿಸಲುಗಳನ್ನು ಸುಟ್ಟು ಹಾಕ್ತಾರೆ. ಇದರಲ್ಲಿ ಒಬ್ಬ ದಲಿತ ಅಮಾಯಕ ಹೆಂಗಸಿನ ದೌರ್ಜನ್ಯ ಮಾಡಿ ಅವಳನ್ನು ಕೊಲೆ ಬರ್ಬರ ಹತ್ಯೆ, ಆ ರೀತಿಯಾದ ಒಂದು ಪ್ರಕರಣದ ಸಾರಾಂಶದ ವ್ಯತ್ಯಾಸ ಅಷ್ಟೇ. ಗಂಭೀರತೆ ಯಾವುದಿದೆ ಅಂದರೆ ಅದರಲ್ಲಿ ಕೇವಲ ಗುಡಿಸಲುಗಳಿಗೆ ಬೆಂಕಿ ಹಾಕ್ತಾರೆ, ಇದರಲ್ಲಿ ಕೊಲೆ ಆಗಿರೋದು ಅನ್ನೋ ವಿಚಾರದಲ್ಲಿ ಇದೇ ಅತ್ಯಂತ ಗಂಭೀರ ಅಂತ ಹೇಳಾಗುತ್ತಾ? ಅಂದರೆ ಇದರ ಸ್ವರೂಪವನ್ನು ನೋಡಿದಾಗ ಸರ್, ಫ್ಯಾಕ್ಟ್ಸ್ ಆಫ್ ದ ಕೇಸಲ್ಲಿ ನಾವು ಸ್ವರೂಪವನ್ನು ನೋಡಿದಾಗ ದೊಡ್ಡ ಪ್ರಮಾಣದ ಸೈಜ್ಗಲ್ಲುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅವಳಿಗೆ ಫಸ್ಟು ಕೆನ್ನೆಲಿ ಹೊಡಿತಾರೆ. ಕೆನ್ನೆಗೆ ಹೊಡೆದು ಕಾಲಿಗೆ ಒದ್ದು ಕೆಳಗೆ ಬೀಳಿಸ್ಕೊತಾರೆ. ಅವಳನ್ನು ಬೀಳಿಸ್ಕೊಂಡು ಸೈಜ್ಗಲ್ಲನ್ನು ಎತ್ತಾಕಿ ಮೈ ಮೇಲೆ ಎಲ್ಲೆಂದ್ರಲ್ಲಿ, ಯಾವ ಪಾರ್ಟ್ ಅಂತ ಲೆಕ್ಕ ತಗೊಳ್ಳೋದಿಲ್ಲ, ಎಲ್ಲೆಂದ್ರೆ ಅಲ್ಲಿ ಮೈ ಮೇಲೆ ಹಾಕಿಬಿಡ್ತಾರೆ. ಮೈ ಮೇಲೆ ಹಾಕಿ ಅವಳು ಉಳಿಸಿ ಅಂತ ಕೂಗ್ತಾ ಇರ್ತಾಳೆ. ಅಂಥದ್ರಲ್ಲೂ ಹೊನ್ನಮ್ಮ ಇನ್ನೂ ಬದುಕಿದಾಳೆ, ಸಾಯಿಸಿ ಅಂತ ಹೇಳಿ ಎಲ್ಲರೂ 27 ಜನ ಕೂಡ ಅಲ್ಲಿ ಕೂಗ್ತಾ ಇರ್ತಾರೆ. ಎಲ್ಲರೂ ಸೇರಿಕೊಂಡು ಮತ್ತೆ ಕಲ್ಲುಗಳನ್ನು ಅವಳು ಮೈ ಮೇಲೆ ಹೊತ್ತಾಕಿ ಚರಂಡಿಗೆ ಬೀಳಿಸಿ, ಅಲ್ಲಿ ಇನ್ನೂ ಸಾಯಲಿಲ್ಲ ಅಂತ ಚರಂಡಿಯಿಂದ ಮತ್ತೆ ಎತ್ತಾಕೊಂಡು ಬಂದು ಮತ್ತೆ ಕಲ್ಲನ್ನು ಅವಳ ತಲೆ ಮೇಲೆ ಎಸ್ತು, ಕಣ್ಣು ಮೇಲೆ ಎಸ್ತು ಎಲ್ಲ ಹಾಕಿ ಎಲ್ಲ ಮೈಯೆಲ್ಲ ಫ್ರ್ಯಾಕ್ಚರ್ ಆಗಿದೆ ಸರ್. ಕೈ, ಕಾಲು, ಬೆನ್ನು ಮೂಳೆ ಎಲ್ಲ ಫ್ರ್ಯಾಕ್ಚರ್ ಆಗಿದೆ. ಈವನ್ ಸ್ಕಲ್ ಕೂಡ ಫ್ರ್ಯಾಕ್ಚರ್ ಆಗಿದೆ. ಸರ್ ಅರ್ಥ ಆಗಲಿಲ್ಲ. ಇಲ್ಲ ಸರ್, ಹಾಗಿಲ್ಲ, ಸುಮ್ಮನಾಗೋದಿಲ್ಲ ಸರ್. ಅವಳು ಸಾಯೋವರೆಗೂ ಯಾರು ಸ್ಪಾಟಿಂದ ಆ ಕಡೆ ಈ ಕಡೆ ಹೋಗಲ್ಲ. ನೀರು ಕೇಳ್ತಾಳೆ. ನೀರು ಕೇಳೋ ಅಷ್ಟೊತ್ತಿಗೆ ಮತ್ತೆ ಕಲ್ಲಿಂದ ಹೊಡಿತಾರೆ ಅವಳಿಗೆ. ಸೊ ಅವಳು ಸಾಯೋವರೆಗೂ ಅಲ್ಲಿ ಸ್ಪಾಟಲ್ಲೇ ಇರ್ತಾರೆ, ಯಾರೂ ಅಲ್ಗಾಡೋದಿಲ್ಲ ಅಲ್ಲಿಂದ. ಅವಳು ಸತ್ತ ಮೇಲೆ ಅವಳ ಸಾವನ್ನು ಖಚಿತಪಡಿಸ್ಕೊಂಡೆ ಅವರೆಲ್ಲರೂ ಅಲ್ಲಿಂದ ವಾಪಸ್ ಹೋಗ್ತಾರೆ. ಜನರಲ್ ಅವರಿದ್ದಾರೆ, SC ST ಅವರು 3 ಜನ ಮಾತ್ರ ಇದ್ದಾರೆ ಅದರಲ್ಲಿ. ಎಲ್ಲ ಬೇರೆಯವರೆಲ್ಲ ಜನರಲ್ ಕ್ಯಾಟಗರಿ. ಮರಕುಂಬಿ ಪ್ರಕರಣದಲ್ಲಿ 97 ಮಂದಿಗೆ ಹೈಕೋರ್ಟ್ ಜಾಮೀನು ಕೊಡ್ತಾರೆ. ಹೌದು, A1 ಅನ್ನು ಬಿಟ್ಟು ಉಳಿದವರಿಗೆಲ್ಲ ಜಾಮೀನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲೂ ಆ ರೀತಿಯಾಗಿ ಬೇಲ್ ಸಿಗುವಂತ ಸಾಧ್ಯತೆ ಇರುತ್ತಾ ಸರ್? ಅದು ಕೋರ್ಟ್ ಮ್ಯಾಟರ್ ಸರ್, ನಾವೇನು ಕಮೆಂಟ್ ಮಾಡಕ್ ಬರಲ್ಲ. ಈ ಪ್ರಕರಣದಲ್ಲಿ ಅಂದ್ರೆ ಅವರು ಪೂರ್ವನಿಯೋಜಿತವಾಗಿ ಈ ರೀತಿ ಕೊಲೆ ಮಾಡಲೇಬೇಕು ಹೌದು, ಪ್ಲಾನ್ ಮಾಡಿದ್ದಾರೆ. ಪ್ಲಾನ್ ಮಾಡಿ ಎಲ್ಲರೂ ಒಟ್ಟುಗೂಡಿ, ಆ ಗ್ರಾಮದವರೆಲ್ಲರೂ ಒಟ್ಟು ಸೇರ್ಕೊಂಡೆ ಇವಳನ್ನ ಇವತ್ತು ಮುಗಿಸ್ಲೇಬೇಕು ಅನ್ನೋ ಉದ್ದೇಶದಿಂದನೇ ಎಲ್ಲ ಸೇರ್ಕೊಂಡು ಪ್ರೀ ಪ್ಲಾನ್ ಅವಳು ಬರೋ ಟೈಮನ್ನು ನೋಡಿಬಿಟ್ಟು ಅವಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ. ಮತ್ತೆ ಇನ್ನೊಂದು ಇದರಲ್ಲೇನೋ ಅವರೇನೋ ಫಂಡಿಂಗ್ ಎಲ್ಲ ಇದು ಮಾಡಿಕೊಂಡು ಮಾಡಿದ್ರು ಅಂತೆಲ್ಲ ಅಂದರೆ ಅವರೆಲ್ಲ ಒಂದು ಹಣನ ಕ್ರೋಢೀಕರಣ ಮಾಡಿಕೊಂಡು ಮುಂದೆ ಏನೇನಾಗುತ್ತೆ ಅವರೆಲ್ಲನೂ ಫೇಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ
ಅಂದ್ರೆ ಇಲ್ಲ ಸರ್, ಅದು ಫ್ಯಾಕ್ಟ್ಸ್ ಆಫ್ ದ ಕೇಸಲ್ಲಿ ಆ ಥರ ಏನಿಲ್ಲ. ಹೊನ್ನಮ್ಮ ಮೇಡಮ್ ಸಾಯೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ರು ಮೇಡಮ್ ಇವರಿಗೆ? ಹೊನ್ನಮ್ಮ ನಮ್ಮ ಪ್ರಕರಣದಲ್ಲಿ ಗೊತ್ತಿರೋ ಹಾಗೆ ಇಬ್ಬರು ಮಕ್ಕಳಿದ್ರು, ಗಂಡ ತೀರ್ಕೊಂಡಿದ್ರು ಅಂತ ನಮ್ಮ ಫ್ಯಾಕ್ಟ್ಸ್ ಆಫ್ ದ ಕೇಸಲ್ಲಿ ಇದೆ ಅಷ್ಟೇ. ಇಬ್ಬರು ಗಂಡು ಮಕ್ಕಳಿದ್ರು. ಅವರು ಶವ ಪಂಚನಾಮೆ ಮಾಡಬೇಕಾದ್ರೆ ಒಬ್ಬ ಮಗ ಮಂಜುನಾಥ್ ಅನ್ನೋನು ಅಲ್ಲಿ ಹಾಜರಿದ್ದ, ಬೇರೆ ಯಾರು ಇರೋದ್ರ ಬಗ್ಗೆ ಫ್ಯಾಕ್ಟ್ಸ್ ಆಫ್ ದ ಕೇಸಲ್ಲಿ ಇಲ್ಲ. ಪರ್ಟಿಕ್ಯುಲರ್ ಆಗಿ ಮರದ ತುಂಡುಗಳ ವಿಚಾರವಾಗಿ ಏನಾಗಿತ್ತು ಅಥವಾ ಬೇರೆ ಏನಾದರೂ ದ್ವೇಷ ಏನಾದರೂ ಪೊಲಿಟಿಕಲ್ ಆಗಿ ಏನಾದರೂ ಪೊಲಿಟಿಕಲ್ ಅವರೇನೋ JDS ಪಕ್ಷದಲ್ಲಿ ಗುರ್ಸ್ಕೊಂಡಿದ್ರು ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಅಂತ ಎದುರುಗಡೆ ವಕೀಲರು ಕೇಳಬೇಕಾದ್ರೆ ಸಾಕ್ಷಿದಾರರು ಹೌದು ಅಂತ ಹೇಳಿದ್ದಾರೆ. ಬಿಟ್ರೆ ನಮ್ಮ ಅಭಿಯೋಜನಾ ಕೇಸ್ ಪ್ರಕಾರ ಅದು ಯಾವುದೂ ಮ್ಯಾಟ್ರ್ ಇಲ್ಲ. ಮರದ ತುಂಡುಗಳ ಕದ್ದಿರೋ ವಿಚಾರಕ್ಕೆ ದೂರು ಕೊಡಕ್ಕೆ ಹೌದು, ದೂರು ಕೊಟ್ಟಿದ್ರು. 2 ಸರಿ ದೂರು ಕೊಟ್ಟು ವಾಪಸ್ ಬರ್ತಾ ಇರಬೇಕಾದ್ರೆ ಆ ಗ್ರಾಮಕ್ಕೆ ಬಂದಾಗ ಈ ರೀತಿ ಅಟ್ಯಾಕ್ ಮಾಡಿ. ಆಕೆ ಮೊದಲೇ ನನಗೆ ಥ್ರೆಟ್ಟಿದೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ದು ಆ ಥರದ್ದು ಇದರಲ್ಲಿ ಯಾವುದು ಬರಲಿಲ್ಲ ಸರ್. ನಮ್ಮ ಪ್ರೆಸೆಂಟ್ ಕೇಸಲ್ಲಿ ಆ ಥರದ್ದು ಯಾವುದು ಪ್ರೀವಿಯಸ್ ಕೇಸ್ಗಳ ಬಗ್ಗೆ ಯಾವುದು ಇಲ್ಲ. ಮತ್ತೆ ಇನ್ನೇನಾದರೂ ಕ್ಯಾಸ್ಟ್ ತಾರತಮ್ಯ ಆ ರೀತಿ ಏನಾದರೂ ಇಂಟೆನ್ಷನ್ಲಿ ಮಾಡಿದ್ರೆ? ಜಾತಿ ತಾರತಮ್ಯ ಅಂದರೆ ಅದೇ ಸರ್, ಅವಳ ಒಂದು ಇನ್ನೋಸೆನ್ಸನ್ನು ಬಳಸ್ಕೊಂಡಿದ್ದಾರೆ ಜನರಲ್ ಕೆಟಗರಿ ಅವರು, ಆ ಗ್ರಾಮದವರು. ಮತ್ತು ಮಾದಿಗ ನನ್ನ ಮಗಳೇ ಅಂತ ಜನರಲ್ ಆಗಿ ಪಬ್ಲಿಕ್ ವ್ಯೂನಲ್ಲಿ ಅವಳಿಗೆ ಜಾತಿ ನಿಂದನೆ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಎಲ್ಲರೂ ಒಂದೇ ಗ್ರಾಮದವರು ಮೇಡಮ್? ಹೌದು, ಎಲ್ಲರೂ ಒಂದೇ ಗ್ರಾಮದವರು.